ಇತಿಹಾಸವನ್ನ ಹೊಂದಿರೋ ಈ ಪುಟ್ಟ ಗ್ರಾಮ ಈಗ ಉಳಿದಿರುವುದಕ್ಕಿಂತ ಅಳಿದಿರುವುದೇ ಹೆಚ್ಚು. ಗ್ರಾಮದ ಸುತ್ತಮುತ್ತ ಎಲ್ಲೇ ಅಗೆದ್ರು ನಮಗೆ ಸಿಗುವ ಹಳೆಯ ಮಡಿಕೆ ಕುಡಿಕೆಗಳು, ಹಳೆಯ ಗೋಡೆಗಳು ಅಂತಹ ಅಳಿವಿನ ಕಥೆಯನ್ನ ಇಂದಿಗೂ ಸಾರುತ್ತಿವೆ. ಹೀಗೆ ಒಂದೊಂದು ಬೀದಿಯಾಗಿ ಅಗ್ರಹಾರ ಆಗಿದ್ವಿ. ಇವತ್ತು ಆ ಮೂಲೆಯಲ್ಲಿ ಹೋಗಿ ನೆಲ ಅಗದ್ರೆ ಮಣ್ಣಿನ ಮಡಿಕೆಗಳು, ಮಣ್ಣಿನ ಪಾತ್ರೆಗಳು ಇವತ್ತು ಸಿಕ್ಕತ್ತೆ. ಭೂಮಿಯಲ್ಲಿ ಹುದುಗಿ ಹೋಗಿರೋ ಕೆಲವು ಅಚ್ಚರಿಗಳ ಬಗ್ಗೆ ತಮ್ಮ ಪೂರ್ವಿಕರಿಂದ ತಿಳಿದುಕೊಂಡಿರೋ, ಇಲ್ಲಿಗಾಗಲೇ ಗ್ರಾಮವನ್ನ ಬಿಟ್ಟು ಅನ್ಯ ಊರುಗಳಲ್ಲಿ ಸೇರಿಕೊಂಡಿರೋ ನೂರಾರು ಜನರು 3 ವರ್ಷಗಳಿಗೊಮ್ಮೆ ರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಗ್ರಾಮದ ಹೊಲಗಳಲ್ಲಿ ಸುಳಿಯುತ್ತಾರೆ. ಹಾಗೆ 3 ವರ್ಷಗಳಿಗೊಮ್ಮೆ ರಾತ್ರಿಯ ಸಮಯದಲ್ಲಿ ಹೊಲಗಳಲ್ಲಿ ಕಾಣಿಸಿಕೊಳ್ಳುವ ಜನರು ಅದೊಂದು ಪ್ರದೇಶವನ್ನ ಅಗೆಯುತ್ತಾರೆ. ಹಾಗೆ ಅಗೆದಾಗ ಒಂದು ಅಚ್ಚರಿ ಎದುರಾಗುತ್ತೆ. ಆ ಅಚ್ಚರಿಯೇ ಭೂಮಿಯಲ್ಲಿ ಸಿಗುವ 7 ವಿಸ್ಮಯಕಾರಿ ವಿಗ್ರಹಗಳು. ಐದಾರು ಕಡೆ ಆಗದಾಗ ಸಿಕ್ಕಿದ್ರೆ ಅವರು ಊರಿನಲ್ಲಿ ಹೋಗಿ ಹಬ್ಬ ಮಾಡ್ತಾರೆ. 5-6 ಕಡೆಗೂ ಸಿಕ್ಕದಲ್ಲೇ ಹೋದ್ರೆ ಇಲ್ಲೇ ಹಣ್ಣು ಕಾಯಿ ಪೂಜೆ ಮಾಡ್ಕೊಂಡ್ಬಿಟ್ಟು ಹೊರಟಾರೆ. ಆ ವರ್ಷ ಹಬ್ಬ ಮಾಡಲ್ಲ. ಅಂತಹ ಅಚ್ಚರಿಗಳನ್ನ ಹುದುಗಿಸಿಕೊಂಡಿರೋ ಈ ಗ್ರಾಮದ ಭೂಪ್ರದೇಶದಲ್ಲಿ ಮತ್ತೊಂದು ಅಚ್ಚರಿ ಇದೆ. ಆ ಅಚ್ಚರಿಯೇ ಈ ವಿಸ್ಮಯಕಾರಿ ದಿಬ್ಬ. ಈ ದಿಬ್ಬವು ಬಹಳಷ್ಟು ಕುತೂಹಲಗಳನ್ನ ತನ್ನಲ್ಲಿ ಹುದುಗಿಸಿಕೊಂಡಿದೆ. ಇಲ್ಲಿನ ಅಂತಹ ಕುತೂಹಲಗಳಲ್ಲಿ ಒಂದು, ಈ ದಿಬ್ಬದೊಳಗಿದೆ 7 ಕೊಪ್ಪರಿಕೆ ನಿಧಿ. ಕೊಪ್ಪರಿಕೆ ಚಿನ್ನ ಇದೆ, ನಿಧಿ ಇದೆ ಅದರೊಳಗೆ ಅಂತ ಹೇಳ್ತಾರೆ. ಬಟ್ ಅದನ್ನು ಯಾರು ನಾವು ಮುಟ್ಟಿಲ್ಲ. ಅದನ್ನ 7 ಕೊಪ್ಪರಿಕೆ ನಿಧಿ ಇದೆ ಎಂದು ಹೇಳಲಾಗುತ್ತಿರೋ ಈ ದಿಬ್ಬವನ್ನ ಕಂಡ್ರೆ ಜನರು ಎದುರುತ್ತಾರೆ. ಯಾವುದೇ ಕಾರಣಕ್ಕೂ ಈ ದಿಬ್ಬದ ಮೇಲೆ ಓಡಾಡುವುದಿಲ್ಲ, ಈ ದಿಬ್ಬವನ್ನ ಅಗೆಯುವುದಿಲ್ಲ. ಅಗೆದರೆ ಏನಾಗುತ್ತೆ ಎಂಬ ನಮ್ಮ ಪ್ರಶ್ನೆಗೆ ಗ್ರಾಮಸ್ಥರಿಂದ ಬರುವಂತಹ ಉತ್ತರ, ರಕ್ತ ಕಾರಿ ಸಾಯುತ್ತಾರೆ. ಈ ದಿಬ್ಬನ ಅಗದ್ರೆ ಮಣ್ಣು ಅಗದ್ ಬಿಟ್ರೆ ರಕ್ತ ಕರ್ಕೊಂಡು ಪ್ರಾಣ ಬಿಟ್ಬಿಡ್ತಾರೆ. ಭಯಕ್ಕೋಸ್ಕರ ಭಯ ಭಕ್ತಿ ಎರಡೂ ಸೇರ್ಕೊಂಡು ಆ ದಿಬ್ಬ ಇವತ್ತು ಹಾಗೆ ಇದೆ. ಒಬ್ಬರು ಒಂಚೂರು ಮಣ್ಣು ತೆಗೆಯಲ್ಲ ಅಲ್ಲಿ. ಈ ದಿಬ್ಬದೊಳಗಿನ ಮತ್ತೊಂದು ಕುತೂಹಲವೆಂದರೆ, ಈ ದಿಬ್ಬದೊಳಗಿದೆ ಒಂದು ಬೃಹತ್ ಮಂದಿರ. ಗ್ರಾಮಸ್ಥರ ಪ್ರಕಾರ ಈ ದಿಬ್ಬದೊಳಗೆ ಇರುವ ಮಂದಿರದೊಳಗೆ ಇಡಲಾಗಿದೆ 7 ಕೊಪ್ಪರಿಕೆ ನಿಧಿ. ಹಲವು ವರುಷಗಳ ಹಿಂದೆ ಈ ದಿಬ್ಬದೊಳಗಿಂದ ಒಂದು ಸಣ್ಣ ಗೋಪುರ ಕಾಣಿಸುತ್ತಿತ್ತು. ಕಾಲಾಂತರದಲ್ಲಿ ಕುಸಿಯುತ್ತಾ ಒಳ ಹೋಗಿದೆ. ಆ ದೇವಸ್ಥಾನ ನಾನು ಚಿಕ್ಕ ವಯಸ್ಸಿದ್ದಾಗ ಅದ್ರ ಸಣ್ಣ ಗೋಪುರ ಎಲ್ಲ ಕಾಣ್ತಾ ಇತ್ತು. ಇವಾಗ ಮುಚ್ಚೋಗಿದೆ. ಆ ಗೋಪುರ ಮಣ್ಣೆಲ್ಲ ಇದು ಮಾಡಿಬಿಟ್ಟು ಆ ಚಿನ್ನದ ಕೊಪ್ಪರಿಕೆ ತುಂಬಾ ಹಣನ ಆ ದೇವಸ್ಥಾನದಲ್ಲಿ ಇಟ್ಬಿಟ್ಟಿದ್ದಾರೆ. ಅಂತಹ ಕುತೂಹಲಕಾರಿ ಸಂಗತಿಗಳನ್ನ ತನ್ನಲ್ಲಿ ಹುದುಗಿಸಿಕೊಂಡಿರೋ ಈ ದಿಬ್ಬದ ಬಳಿಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರಗಳು ಆರಂಭವಾಗುತ್ತವೆ. ಆ ವಿಚಿತ್ರಗಳೇ ಕೆಲವೊಂದು ರಾತ್ರಿಗಳ ಸಮಯದಲ್ಲಿ ಇಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗೋ ಒಂದು ವಿಶೇಷವಾದ ಬೆಳಕು. ಹಾಗೆ ಈ ದಿಬ್ಬದ ಬಳಿಯಲ್ಲೇ ಕೆಲವೊಂದು ರಾತ್ರಿಗಳ ಸಮಯದಲ್ಲಿ ಕಾಣಿಸಿಕೊಳ್ಳುವ ಬೆಳಕು ಸಂಚಾರ ಮಾಡುತ್ತೆ. ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಒಂಥರ ಲೈಟ್ ಬಂದಂಗೆ ಈ ದೀಪ ತರ ಹೋಗ್ತಾ ಇರ್ತದಲ್ಲ, ಈ ರಾವು ಅಂತಾರ ಹೇಳ್ತಾರೆ. ಆ ತರ ಒಂದೊಂದ್ಸಲಿ ಆಗುತ್ತೆ. ಆ ತರ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ನಾವು ನೀರು ಕಟ್ಟೋದಕ್ಕೆ ತೋಟಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಹೋಗೋದಿಲ್ಲ. ಅಲ್ಲಿ ದೀಪ ಎಲ್ಲ ಹೋಗೋದೆಲ್ಲ ನಾವು ನೋಡಿದ್ದೀವಿ. ಇಂತಹ ಅಚ್ಚರಿಗಳು ಗ್ರಾಮದ ಹೊಲಗಳಲ್ಲಿ ನಡೆದರೆ ಗ್ರಾಮದೊಳಗೆ ಇಡೀ ಜಗತ್ತನ್ನೇ ಚಕಿತಗೊಳಿಸುವಂತಹ ಅಚ್ಚರಿಯೊಂದಿದೆ. ಆ ಅಚ್ಚರಿಯೇ ಒಂದು ಘಟಸರ್ಪ ಕಾವಲಿರೋ ಒಂದು ವಿಸ್ಮಯಕಾರಿ ಸ್ಥಳ.
ಸ್ವಲ್ಪ ಇಷ್ಟ ಕಪ್ಪು ಕೂದಲು ಮೇಲ್ಗಡೆ. ಅದು ಯಾವ ಕಾಲದ ಇವತ್ತೆಲ್ಲ ಹೊಗೆಯಾದಂಗೆ ಆಗ್ಬಿಟ್ಟಿತ್ತು ಪೂರ್ತಿ. ಕಲ್ಲರ್ ಕಪ್ ಕಲ್ಲರು. ಈ ಗ್ರಾಮದಲ್ಲಿನ ಅವಿಸ್ಮಯಕಾರಿ ಸ್ಥಳದಲ್ಲಿ ಮಾನವನ ಊಹೆಗೂ ಮೀರಿದ ಅಚ್ಚರಿಗಳು, ವಿಚಿತ್ರಗಳು ಸದಾ ನಡೆಯುತ್ತಲೇ ಇರುತ್ತವೆ. ಇಲ್ಲಿನ ಅವಿಸ್ಮಯಕಾರಿ ಸ್ಥಳಗಳಲ್ಲಿ ನಡೆಯುತ್ತಿರುವ ಅಂತಹ ಒಂದು ಅಚ್ಚರಿಗಳಲ್ಲಿ ಒಂದು ವಿಶೇಷವಾದ ಆತ್ಮಗಳು ನಾನಾ ರೂಪವನ್ನ ಹೊತ್ತು ಆ ಸ್ಥಳಕ್ಕೆ ಭೇಟಿ ನೀಡುವುದು. ವಿಶೇಷವಾದ ಆತ್ಮಗಳು ನಾನಾ ರೂಪಗಳನ್ನ ಹೊತ್ತು ಇಲ್ಲಿನ ಆ ವಿಸ್ಮಯಕಾರಿ ಸ್ಥಳಕ್ಕೆ ಭೇಟಿ ನೀಡುತ್ತವ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಗ್ರಾಮಸ್ಥರ ಬಳಿಯಲ್ಲಿ ಉತ್ತರವಿದೆ. ಇವರ ಹೆಸರು ಕೃಷ್ಣಪ್ಪ ಅಂತ. ಅದೊಂದು ರಾತ್ರಿ ಇವರು ಹಾಗೂ ಇವರ 5 ಸ್ನೇಹಿತರು ಆ ವಿಸ್ಮಯಕಾರಿ ಸ್ಥಳಕ್ಕೆ ಹೊಂದಿಕೊಂಡಿರೋ ಕಟ್ಟೆಯ ಮೇಲೆ ಮಲಗಿರಬೇಕಾದರೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಮಧ್ಯರಾತ್ರಿಯ ಸಮಯದಲ್ಲಿ ಬಿಳಿಯ ಕುದುರೆಯನ್ನ ಏರಿ ಬಂದ ಓರ್ವ ಶ್ವೇತ ವಸ್ತ್ರಧಾರಿ. ಹಾಗೆ ಶ್ವೇತ ವಸ್ತ್ರಧಾರಿ ಬಿಳಿಯ ಕುದುರೆಯನ್ನ ಏರಿ ಮಧ್ಯರಾತ್ರಿಯ ಸಮಯದಲ್ಲಿ ಬಂದಾಗ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಆ ಸಮಯದಲ್ಲಿ ಆ ವಿಸ್ಮಯಕಾರಿ ಸ್ಥಳದಲ್ಲಿನ ಬಹು ಪುರಾತನ ಕಟ್ಟಡದ ಎಲ್ಲಾ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವು ತೆರೆದುಕೊಂಡದ್ದು. ಬಿಳಿ ಕುದುರೆ ಮೇಲೆ ದಡದ ಕಿರೀಟ ಇಕ್ಕೊಂಡು ಆಯುಧ ಪೂಜೆ ಟೈಮ್ ಅವಾಗ ಮುಖ ನೋಡಿದ್ರು ನಾವು. ಬಿಳಿ ಕುದುರೆ ಮೇಲೆಗೆ ಪೇಟ ಇಕ್ಕೊಂಡು ಬಿಳಿ ಕುದುರೆ ಮೇಲೆಗೆ ದಡ್ಡ ಮುಂದೆ 7 ಬಾಗಿಲು ತಕೊಂಡ್ಬಿಟ್ಟು, ಎಲ್ಲಾ ಬಾಗಿಲು ತಕೊಂಡ್ಬಿಟ್ಟು ನಾವು ಹಂಗೆ ಮನಿಕೊಂಡ್ಬಿಟ್ಟು. ಆಗ ಏನೋ ಒಂದು ನಾವು 6 ಜನ ಇದ್ದು ಏನು ಅಂತ ಹೇಳಲ್ಲ, ಮನಗಿದ್ದೇ ಇಲ್ಲ, ನಾವು ಕಣ್ಣಾರ ನೋಡಿದ್ವಿ ನಾವು. ಇದು ಸತ್ಯವಾದ ಮಾತು. ನಾನು ಅಂತಹ ಅಚ್ಚರಿಗಳು ಈ ಗ್ರಾಮದಲ್ಲಿನ ಆ ಸ್ಥಳದಲ್ಲಿ ಏತಕ್ಕೆ ನಡೆಯುತ್ತವೆ? ವಿಶೇಷವಾದ ಆತ್ಮಗಳನ್ನ ತನ್ನತ್ತ ಸೆಳೆಯುವಂತ ಶಕ್ತಿ ಆ ಸ್ಥಳಕ್ಕಿದೆಯಾ? ಅದರ ಹಿಂದಿನ ರಹಸ್ಯವಾದರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ಆ ಸ್ಥಳದಲ್ಲಿದೆ. ಅದ್ಭುತ ಶಕ್ತಿ ಕಿರಣಗಳನ್ನ, ತರಂಗಗಳನ್ನ ಹೊರಹೊಮ್ಮೋ ಸಾಲಿಗ್ರಾಮ. ಶಕ್ತಿಶಾಲಿ ಸಾಲಿಗ್ರಾಮ ಹೊರಹೊಮ್ಮೋ ಕಿರಣಗಳು, ತರಂಗಗಳು ಮನುಷ್ಯನ ದೇಹವನ್ನ ಸೇರಿದ್ರೆ ಅದ್ಭುತಗಳು ಆರಂಭವಾಗುತ್ತವೆ. ಆ ಸಾಲಿಗ್ರಾಮ ಹೊರಸೂಸೋ ಶಕ್ತಿಶಾಲಿ ಕಿರಣಗಳು ಮಾನವನ ದೇಹವನ್ನ ಸೇರಿದ್ರೆ ಅದ್ಭುತಗಳು ಆರಂಭವಾಗುತ್ತವ, ಚಮತ್ಕಾರಗಳು ನಡೆಯುತ್ತವ. ಅದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಈ ಸಾಲಿಗ್ರಾಮ ಸೂಸೋ ಶಕ್ತಿಶಾಲಿ ಕಿರಣಗಳು ಮನುಷ್ಯನ ದೇಹವನ್ನ ಸೇರಿದ್ರೆ ಚಮತ್ಕಾರಗಳು ಆರಂಭವಾಗುತ್ತವೆ. ಇಂತಹ ಮಾತುಗಳು ಕೇವಲ ಮಾತುಗಳಲ್ಲ, ಬದಲಿಗೆ ಹಾಗೆ ಆದಂತಹ, ಹಾಗೆ ಆಗುತ್ತಿರುವಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಇಲ್ಲಿ ಸಿಗುತ್ತವೆ. ಇವರ ಹೆಸರು ರಂಗನಾಥ ರಾವ್ ಅಂತ. ವಿದ್ಯಾಭ್ಯಾಸ ಮುಗಿಸಿ ನಾನಾ ಕಡೆ ಅಪ್ಲಿಕೇಶನ್ ಹಾಕಿದ್ರೂ ಕೆಲಸ ಸಿಗದೆ ಗ್ರಾಮದಲ್ಲಿ ಸುಮ್ಮನೆ ಕೂರುವಂತಹ ಸ್ಥಿತಿ ಎದುರಾಯಿತು. ಜೀವನದಲ್ಲಿ ಏನೂ ಸಾಧಿಸಲಿಲ್ಲವಲ್ಲ ಎಂಬ ನೋವು ಇವರನ್ನ ಸದಾ ಕಾಡಲು ಆರಂಭಿಸಿತು. ನೋವಿನೊಂದಿಗೆ ಜೀವನ ಸಾಗಿಸುತ್ತಿದ್ದ ಇವರಿಗೆ ಒಂದು ಉಪಾಯ ಹೊಳೆಯಿತು. ಆ ಉಪಾಯವೇ ಅಚ್ಚರಿಗಳನ್ನ ಸೃಷ್ಟಿಸೋ ಶಕ್ತಿಶಾಲಿ ಸಾಲಿಗ್ರಾಮದ ಮುಂದೆ ಕೂರುವುದು. ಅಂತಹ ಉಪಾಯ ಹೊಳೆದ ಕೂಡಲೇ ಇವರು ಆ ಸಾಲಿಗ್ರಾಮದ ಬಳಿಗೆ ಹೋದರು. ಅದರ ಮುಂದೆ ಗಂಟೆಗಟ್ಟಲೆ ಕೂರಲು ಆರಂಭಿಸಿದ್ರು.
ಹಾಗೆ ಸಾಲಿಗ್ರಾಮದ ಮುಂದೆ ಕೂರಲು ಆರಂಭಿಸಿದ 8 ದಿನಗಳಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಇವರಿಗೆ ಸರ್ಕಾರಿ ಹುದ್ದೆ ಸಿಕ್ಕಿದ್ದು, ಶಾಲಾ ಶಿಕ್ಷಕರಾಗಿದ್ದು. ನನಗೆ ಒಂದು 8 ದಿವಸಕ್ಕೆ ಯಾವುದೋ ಕಾಲದಲ್ಲಿ ಹಾಕಿದ ಅಪ್ಲಿಕೇಶನ್ ಮೇಷ್ಟ್ರ ಕೆಲಸಕ್ಕೆ ಒಂದು ಅಪ್ಲಿಕೇಶನ್ ಬಂದ್ಬಿಡ್ತು. ಕಷ್ಟನೇ ಪಡಲಿಲ್ಲ ಅವಾಗ. ಈ ಶಕ್ತಿಶಾಲಿ ಸಾಲಿಗ್ರಾಮಕ್ಕೆ ಮನುಷ್ಯರ ಮನಸ್ಸಿನ ದುಗುಡ ಅರ್ಥವಾಗುತ್ತಂತೆ, ಮನಸ್ಸಿನಲ್ಲಿನ ಆಸೆ ಆಕಾಂಕ್ಷೆಗಳು ಅರ್ಥವಾಗುತ್ತವಂತೆ. ಈ ಸಾಲಿಗ್ರಾಮದಿಂದ ಹೊರಹೊಮ್ಮೋ ಶಕ್ತಿಶಾಲಿ ಕಿರಣಗಳು ಅಂತಹ ಆಸೆ ಆಕಾಂಕ್ಷೆಗಳು ಸಫಲವಾಗುವಂತೆ ಚಮತ್ಕಾರ ಎಸಗುತ್ತವಂತೆ. ಇವರು ಶಾಲಾ ಶಿಕ್ಷಕರಾದ ನಂತರ ಇವರನ್ನ ಒಂದು ಆಕಾಂಕ್ಷೆ ಸದಾ ಕಾಡಲು ಆರಂಭಿಸಿತು. ಆ ಆಕಾಂಕ್ಷೆಯೇ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡುವುದು. ಅಂತಹ ಆಸೆಯನ್ನ ಮನದಲ್ಲಿ ಇರಿಸಿಕೊಂಡು ಇವರು ಮತ್ತೆ ಸಾಲಿಗ್ರಾಮದ ಬಳಿಗೆ ಹೋದರು. ಅದರ ಮುಂದೆ ಕುಳಿತರು, ತಮ್ಮ ಇಚ್ಛೆಯನ್ನ ತೋಡಿಕೊಂಡರು. ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಬೇಕೆಂಬ ಆಸೆಯನ್ನ ಇಟ್ಟುಕೊಂಡು ಅದನ್ನ ಸಾಲಿಗ್ರಾಮದ ಮುಂದೆ ಹೇಳಿಕೊಂಡ ನಂತರ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ತಮ್ಮ ತಾತನವರಿಂದ ಕಲಿತಂತಹ ಗೊಂಬೆ ಆಟ ಇವರನ್ನ ಖ್ಯಾತಿಗೊಳಿಸಿತ್ತು. ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಲಭಿಸುವಂತಾಗಿತ್ತು, ವಿದೇಶಗಳಿಗೆ ಪಯಣಿಸುವಂತಾಗಿತ್ತು. ಗೊಂಬೆ ಆಟ ಆಯಿತು, ನನಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಪ್ರಪಂಚದಲ್ಲಿ ಒಂದು 20 ದೇಶ ಸುತ್ತಿದ್ದೀನಿ. ಜಪಾನ್ನಲ್ಲಿ 1 ವರ್ಷ ಇದ್ದೆ, ಸ್ವಿಟ್ಜರ್ಲೆಂಡ್ನಲ್ಲಿ 5 ವರ್ಷ ಇದ್ದೆ, ಆಸ್ಟ್ರಿಯಾದಲ್ಲಿ 2 ವರ್ಷ ಇದ್ದೆ, ಆಮೇಲೆ ಫ್ರಾನ್ಸ್ನಲ್ಲಿ 6 ತಿಂಗಳಿದ್ದೆ. ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೆ. ಹೋಗ್ಬಿಟ್ಟು ಅದು ಈ ಬೊಂಬೆ ಆಟನೇ, ಇನ್ನೇನಿಲ್ಲ, ಬೊಂಬೆಯಿಂದಲೇ. ಅದ್ಭುತ ಶಕ್ತಿಯನ್ನು ಹೊಂದಿರುವ ಈ ಸಾಲಿಗ್ರಾಮದಲ್ಲಿನ ಶಕ್ತಿಯಿಂದ ಸಹಸ್ರಾರು ಜನರು ಯಶಸ್ಸು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಇವರ ಹೆಸರು ರಂಗಸ್ವಾಮಿ ಅಂತ. ಬಡ ಕುಟುಂಬದಲ್ಲಿ ಹುಟ್ಟಿ ತಮ್ಮ ಗ್ರಾಮದಲ್ಲಿ 10ನೇ ತರಗತಿಯವರೆಗೆ ಓದಿದ ಇವರು ಮುಂದೆ ಓದಲಾಗಲಿಲ್ಲ. ಓರ್ವರ ಸಹಾಯ ಪಡೆದು ಬೆಂಗಳೂರಿಗೆ ಬಂದರು. ಒಂದು ಕಾರ್ಖಾನೆಯಲ್ಲಿ 220 ರೂಪಾಯಿಗಳ ಸಂಬಳಕ್ಕೆ ಸೇರಿಕೊಂಡರು. ಒಂದು ದಿನ ಊಟಕ್ಕೂ ತೊಂದರೆಯನ್ನ ಅನುಭವಿಸುತ್ತಾ ಜೀವನ ಸಾಗಿಸಿದ್ರು. ಊಟ ತಿಂಡಿಗ ಅದು ಹೇಳ್ಬಾರ್ದು, ನಮ್ದ ಕಷ್ಟ. 220 ರೂಪಾಯಿ ಸಂಬಳ ನಾನು ಸೇರಿದಾಗ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಅಪಾರವಾದಂತಹ ಕನಸುಗಳನ್ನ ಕಾಣುತ್ತಾ ಜೀವನ ಸಾಗಿಸಿದ ಇವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಆ ಒಂದು ಗ್ರಾಮದಲ್ಲಿರುವ ಅದ್ಭುತವಾದ ಶಕ್ತಿ ಕಿರಣಗಳನ್ನ ಹೊರಸೂಸುವ ಸಾಲಿಗ್ರಾಮದ ಬಳಿಗೆ ಹೋಗುವುದು, ಇಚ್ಛೆಗಳನ್ನ ಆ ಸಾಲಿಗ್ರಾಮದ ಮುಂದೆ ಹೇಳಿಕೊಳ್ಳುವುದು. ಅಂತಹ ಸಲಹೆಯೊಂದಿಗೆ ಇವರು ಆ ಸಾಲಿಗ್ರಾಮ ಇರೋ ಗ್ರಾಮಕ್ಕೆ ಹೋದರು. ಅದರ ಮುಂದೆ ಕುಳಿತು ಕಣ್ಣೀರಿಟ್ಟು ಬೇಡಲು ಆರಂಭಿಸಿದ್ರು. ಹಾಗೆ ಆ ಸಾಲಿಗ್ರಾಮವನ್ನು ನಂಬಿಕೊಂಡು ಜೀವನ ಸಾಗಿಸಲು ಆರಂಭಿಸಿದ ನಂತರ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಒಂದು ದಿನ ಊಟಕ್ಕೂ ಪರದಾಡುತ್ತಿದ್ದ ರಂಗಸ್ವಾಮಿಯವರಿಗೆ ಅವರಿವರ ಸಹಾಯ ಸಿಕ್ಕಿದ್ದು ತಾವೇ ಒಂದು ಕಾರ್ಖಾನೆಯನ್ನ ಆರಂಭಿಸುವಂತಾಗಿದ್ದು. 100 ಜನರಿಗೆ ಕೆಲಸ ಕೊಟ್ಟಿರುವುದು, ಕೋಟಿಗಳ ಲೆಕ್ಕದಲ್ಲಿ ವ್ಯವಹಾರ ಮಾಡುತ್ತಿರುವುದು. ಈಗ ಒಟ್ಟು 100 ಜನ ಕೆಲಸ ಮಾಡ್ತಾ ಇದ್ರಿ ಸರ್. 2 ಕೋಟಿ 1.5 ಕೋಟಿ ಟರ್ನ್ ಓವರ್ ಮಾಡ್ತೀವಿ ವರ್ಷಕ್ಕೆ. ಈ ಸಾಲಿಗ್ರಾಮದಿಂದ ಹೊರಹೊಮ್ಮೋ ಶಕ್ತಿಶಾಲಿ ಕಿರಣಗಳಿಗೆ ಕಾಯಿಲೆಗಳನ್ನ ಗುಣಪಡಿಸುವಂತಹ, ಸಮಸ್ಯೆಗಳನ್ನ ಪರಿಹರಿಸುವಂತಹ ಗುಣವಿದೆ. ಇವರ ಹೆಸರು ಗೋಪಣ್ಣ ಅಂತ. ಈಕೆ ಕೆಲವು ವರ್ಷಗಳ ಹಿಂದೆ ಇವರ ಇಡೀ ಕುಟುಂಬಕ್ಕೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಮದುವೆಯಾದ 2 ದಿನಕ್ಕೆ ಇವರ ಅಣ್ಣನ ಕುಟುಂಬ ಬೇರಾಗಿತ್ತು. ಇದರ ಜೊತೆಗೆ 7 ವರ್ಷಗಳ ಕಾಲ ಕೆಲಸಕ್ಕೆ ಹೋಗದೆ ಇವರ ಅಣ್ಣ ನರಕಯಾತನೆ ಅನುಭವಿಸಿತ್ತು. ಡಿವೋರ್ಸ್ ಆಗಿರ್ಲಿಲ್ಲ, ಅವ್ರ ಮನೇಲಿ ಅವ್ರಿದ್ರು, ಇವ್ರ ಮನೇಲಿ ಇವ್ರಿದ್ರು, ಕೆಲಸನೂ ಹೋಗ್ಬಿಟ್ಟಿತ್ತು ನಮ್ಮ ಅಣ್ಣಂದು. ಇವರ ಇಡೀ ಕುಟುಂಬದ ಯಾವ ಪ್ರಯತ್ನಕ್ಕೂ ಬೇರಾದ ಕುಟುಂಬ ಒಂದಾಗಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಇವರ ಇಡೀ ಕುಟುಂಬ ಹೋಗಿದ್ದು ಆ ಸಾಲಿಗ್ರಾಮದ ಬಳಿಗೆ.
ಇಡೀ ಕುಟುಂಬ ಸಾಲಿಗ್ರಾಮದ ಬಳಿಗೆ ಹೋಗಿ ಸಮಸ್ಯೆಯನ್ನ ಹೇಳಿಕೊಂಡ ಕೆಲವೇ ದಿನಗಳಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಮದುವೆಯಾದ 2 ದಿನಕ್ಕೆ ಬೇರಾದ ಕುಟುಂಬ 7 ವರ್ಷಗಳ ನಂತರ ಒಂದಾಗಿತ್ತು. ಮತ್ತೆ ಇವರ ಅಣ್ಣನವರಿಗೆ ಕೆಲಸ ಸಿಕ್ಕಿತ್ತು. ತದನಂತರ ಒಂದು ಮಗು ಹುಟ್ಟಿತ್ತು. ನಾವು ಏನು ನಂಬಿ ಅಲ್ಲಿ ಅದು ನಡೀತೋ, ನಮ್ಮ ಅಣ್ಣನಿಗೆ ಮತ್ತೆ 7 ವರ್ಷ ಆದ್ಮೇಲೂ ಕೆಲಸ ಸಿಕ್ತು. ಅವರ ಸಂಸಾರ ಒಂದಾಯ್ತು, ಒಂದು ಹೆಣ್ಣು ಮಗು ಆಯ್ತು. ಅದೊಮ್ಮೆ ಈ ಶಕ್ತಿಶಾಲಿ ಸಾಲಿಗ್ರಾಮಕ್ಕೆ ಬೆಂಕಿ ತಗುಲಿತು. ಹಾಗೆ ಇದಕ್ಕೆ ಬೆಂಕಿ ತಗುಲಿದ ನಂತರ ಒಂದು ಚಕಿತ ನಿರ್ಮಾಣವಾಯಿತು. ಶಕ್ತಿಶಾಲಿ ಸಾಲಿಗ್ರಾಮಕ್ಕೆ ಬೆಂಕಿ ತಗುಲಿದ ನಂತರ ನಿರ್ಮಾಣವಾದ ಚಕಿತವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಯಾವ ಯಾವ ಕಾಲಕ್ಕೆ ಏನೇನಾಗಬೇಕೆಂಬುದನ್ನ ಈ ಸಾಲಿಗ್ರಾಮದಲ್ಲಿನ ಶಕ್ತಿ ಕಿರಣಗಳು ನಿರ್ಧರಿಸುತ್ತವೆ. ಈ ಸಾಲಿಗ್ರಾಮದ ಬಗ್ಗೆ ಜಗತ್ತಿಗೆ ತಿಳಿಯದ ಸಮಯದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ದಾರಿಹೋಗ ವ್ಯಾಪಾರಿಗಳು ಇಲ್ಲಿಗೆ ಬರುವಂತಾಗಿದ್ದು, ಇದನ್ನ ಸಾಮಾನ್ಯವಾದ ಕಲ್ಲೆಂದು ತಿಳಿದು ಈ ಸಾಲಿಗ್ರಾಮದ ಪಕ್ಕದಲ್ಲಿ 2 ಕಲ್ಲುಗಳನ್ನ ಜೋಡಿಸಿ ಒಲೆಯಂತೆ ಮಾಡಿ ಅಡುಗೆ ಮಾಡಲು ಬೆಂಕಿಯನ್ನ ಇಟ್ಟದ್ದು. ಹಾಗೆ ಈ ಸಾಲಿಗ್ರಾಮಕ್ಕೆ ಬೆಂಕಿ ತಗುಲಿದ ನಂತರ ಒಂದು ಅಚ್ಚರಿ ನಿರ್ಮಾಣವಾಯಿತು. ಆ ಅಚ್ಚರಿಯೇ ಆಕಾಶದಲ್ಲಿ ಗುಡುಗು ಸಿಡಿಲು ಆರಂಭವಾಗಿತ್ತು. ಜೋರಾಗಿ ಮಳೆ ಬಂದದ್ದು. ಹಾಗೆ ಇದ್ದಕ್ಕಿದ್ದಂತೆ ಗುಡುಗು ಸಿಡಿಲು ಮಳೆ ಆರಂಭವಾದ ನಂತರ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಒಂದು ಅಶರೀರ ವಾಣಿ ಕೇಳಿಸಿದ್ದು, ತನ್ನಲ್ಲಿನ ಶಕ್ತಿಯನ್ನು ಸಾರಿದ್ದು. ಅದರಿಂದ ಈ ಸಾಲಿಗ್ರಾಮಕ್ಕೆ ರಾಜ ಮಹಾರಾಜರುಗಳಿಂದ ದೊಡ್ಡದಾದ ಮಂದಿರ ನಿರ್ಮಾಣವಾಗಿತ್ತು. ಹಾಗೆ ಈ ಸಾಲಿಗ್ರಾಮಕ್ಕೆ ಮಂದಿರ ನಿರ್ಮಾಣವಾಗಿ ಶತಶತಮಾನಗಳು ಉರುಳಿದವು. ರಾಜ ಮಹಾರಾಜರುಗಳಿಂದ ಕಟ್ಟಲಾದ ಕಲ್ಲಿನ ಮಂದಿರ ಬೀಳುವ ಹಂತವನ್ನು ತಲುಪಿತು. ಅಂತಹ ಸ್ಥಿತಿಯಲ್ಲಿ ಈ ಸಾಲಿಗ್ರಾಮದ ಕಿರಣಗಳು ಮತ್ತೊಂದು ಅಚ್ಚರಿಯನ್ನ ಸೃಷ್ಟಿಸಿದ್ವು. ಆ ಅಚ್ಚರಿಯೇ ಬೆಂಗಳೂರಿನ ಓರ್ವ ಉದ್ಯಮಿಯ ಮನಸ್ಸಲ್ಲಿ ಮಂದಿರವನ್ನ ಪುನರ್ ನಿರ್ಮಾಣ ಮಾಡುವ ಇಚ್ಛೆಯನ್ನ ಹುಟ್ಟಿಸಿತ್ತು. ಅಂತಹ ಇಚ್ಛೆ ಹುಟ್ಟಿದ್ದಾದರೂ ಯಾರಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಬೆಂಗಳೂರಿನ ಗಿರಿಗೌಡರು. ವೈನ್ ಮರ್ಚೆಂಟ್ ಆಗಿದ್ದ ಗಿರಿಗೌಡರಿಗೆ ಆ ಉದ್ಯಮದಲ್ಲಿ ಬೇಸರ ಉಂಟಾಯಿತು. ಆ ಉದ್ಯಮದಿಂದ ಸಮಾಜದಲ್ಲಿ ಒಳ್ಳೆಯ ಹೆಸರು ಸಂಪಾದಿಸಲು ಸಾಧ್ಯವಿಲ್ಲ. ಅದರಿಂದ ಸಮಾಜಕ್ಕೆ ಕೆಡುಕು ಎಂಬ ಸಂಗತಿ ಸದಾ ಕಾಡಲು ಆರಂಭವಾಯಿತು. ಅಂತಹ ಸಂಗತಿಗಳು ಕಾಡಲು ಆರಂಭಿಸಿದ ನಂತರ ಗಿರಿಗೌಡರು ಬದಲಾಗಿ ಬಿಟ್ಟರು. ಅದನ್ನ ಬಿಟ್ಟು ಬಿಡ್ಬೇಕು ಅಂತ ಮನಸ್ಸಾಯ್ತು. 92ರಿಂದನೇ ವೈಂಡ್ ಅಪ್ ಮಾಡಿಬಿಟ್ಟೆ. ನನಗೆ ಯಾವುದೂ ಬೇಡ, ಇಲ್ಲ ಮರ್ಯಾದೆ ಇಲ್ಲ, ದುಡ್ಡಿರುತ್ತೆ, ನೆಮ್ಮದಿ ಇರಲ್ಲ, ನೆಮ್ಮದಿ ಇಲ್ಲದ ಜೀವನ. ಹಾಗೆ ಆ ವೈನ್ ಉದ್ಯಮವನ್ನ ಕೈಬಿಟ್ಟ ಗಿರಿಗೌಡರಿಗೆ ವಿದ್ಯಾಸಂಸ್ಥೆಗಳನ್ನ ಆರಂಭಿಸುವ ಆಸೆ ಆಯಿತು. ಅಂತಹ ಆಸೆಯನ್ನ ಹೊತ್ತು ಶಕ್ತಿಶಾಲಿ ಸಾಲಿಗ್ರಾಮದ ಬಳಿಗೆ ಹೋದರು. ತಮ್ಮ ಇಚ್ಛೆಯನ್ನ ತೋಡಿಕೊಟ್ಟರು. ಹಾಗೆ ತಮ್ಮ ಇಚ್ಛೆಯನ್ನ ತೋಡಿಕೊಂಡು ಬಂದ ನಂತರ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಯಾವುದೇ ತೊಂದರೆಗಳು ಎದುರಾಗದೆ ಇವರ ಇಚ್ಛೆಗಳು ಈಡೇರಿತು. ಇವರು ನಾನಾ ವಿದ್ಯಾಸಂಸ್ಥೆಗಳನ್ನ ಆರಂಭಿಸಿದ್ದು. ಅವು ಯಶಸ್ವಿಯಾಗಿ ಸಾಗಿದ್ದು. ಇವರನ್ನ ಬಹುದಿನಗಳಿಂದ ಕಾಡುತ್ತಿದ್ದ 2ನೇ ಮಗಳ ಮದುವೆ ಸುಸೂತ್ರವಾಗಿ ನಡೆದದ್ದು.
ಎಲ್ಲ ಕೈಗೂಡ್ತು. ಹೂವಿನ ಸರ ನಾನು ಅವತ್ತು ಎಷ್ಟು ಇದ್ದೀನೋ ಅದ್ರ 10 ಪಟ್ಟಿರ್ಬೋದು, 50 ಪಟ್ಟಿರ್ಬೋದು ಇವತ್ತು. ಅದಕ್ಕಿಂತ ಕಮ್ಮಿ ಏನಿಲ್ಲ ನಾನು. ಅಂತಹ ಯಶಸ್ಸು ಇವರಿಗೆ ಸಿಗಲು ಆರಂಭಿಸಿದ ನಂತರ ಇವರಿಗೆ ಒಂದು ಇಚ್ಛೆಯಾಯಿತು. ಆ ಇಚ್ಛೆಯೇ ಶಿಥಿಲಾವಸ್ಥೆ ತಲುಪಿದ ಮಂದಿರವನ್ನು ಕಿತ್ತು ಮತ್ತೆ ಅದೇ ರೀತಿಯ ಮಂದಿರ ನಿರ್ಮಾಣ ಮಾಡಬೇಕೆಂಬುದು. ಅಂತಹ ಇಚ್ಛೆ ಮನದಲ್ಲಿ ಹುಟ್ಟಿದ ನಂತರ ಗ್ರಾಮದ ಜನರನ್ನ, ಸ್ನೇಹಿತರನ್ನ ಜೊತೆಗೂಡಿಸಿಕೊಂಡು ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಮಂದಿರವನ್ನ ಪುನರ್ ನಿರ್ಮಾಣ ಮಾಡಿಯೇ ಬಿಟ್ಟರು. ನಮ್ಮ ಪ್ರಾಚೀನ ಕಾಲದನ್ನ ಯಾವ್ದನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ಎಲ್ಲ ಕಿತ್ತು ಮತ್ತೆ ಪುಟ್ಟಿಂಗ್ಸ್ ಎಲ್ಲ ಕೊಟ್ಟು ಅದೇ ರೀತಿ ಸಾಧ್ಯವಾದಷ್ಟು ಅಂತ ಹೇಳಿ ಆಗ ಅದನ್ನ ಶುರು ಮಾಡಿ ಅದೇ ತರ ಮುತುವರ್ಜಿಯಿಂದ ಊರಿನವರೆಲ್ಲರೂ ಸಹಕಾರ ಇತ್ತು. ಭಕ್ತಿಯಿಂದ ಬೇಡಿದಾಗ ದೋಷಗಳನ್ನ ನಿವಾರಿಸಿ ಯಶಸ್ಸನ್ನ ಕರುಣಿಸ, ಮಾನವನ ಊಹೆಗೂ ಮೀರುವ ಅಚ್ಚರಿಗಳನ್ನ ಸೃಷ್ಟಿಸ. ಈ ಸಾಲಿಗ್ರಾಮದಲ್ಲಿನ ಶಕ್ತಿಯ ಹಿಂದಿನ ರಹಸ್ಯವಾದರೂ ಏನೋ, ಇದರಲ್ಲಿ ಅಡಗಿರುವ ಶಕ್ತಿಯಾದರೂ ಏನೋ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೈ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಮೌದಗಲಿ ಋಷಿಗಳ ಭಕ್ತಿಗೆ ಮೆಚ್ಚಿ ಸಾಲಿಗ್ರಾಮದ ರೂಪದಲ್ಲಿ ದರ್ಶನ ನೀಡಿದ್ರು ಶ್ರೀ ರಂಗನಾಥ ಸ್ವಾಮಿ. ತದನಂತರ ಅಚ್ಚರಿಗಳನ್ನ ಸೃಷ್ಟಿಸುವುದರೊಂದಿಗೆ ಪ್ರಸಿದ್ಧಿ ಹೊಂದಿತು ಸಾಲಿಗ್ರಾಮ. ತದನಂತರ ರಾಮಾನುಜಾಚಾರ್ಯರಿಂದ ಲಕ್ಷ್ಮೀ ರಂಗನಾಥ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆಯಾಯಿತು. ಅಚ್ಚರಿಗಳನ್ನ ಸೃಷ್ಟಿಸುತ್ತಿರೋ ಈ ಸಾಲಿಗ್ರಾಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದಿವ್ಯ ಸನ್ನಿಧಿ ಇರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗಳಿಗೆ ಉತ್ತರ. ಈ ಸನ್ನಿಧಿ ಇರೋದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ದೊಡ್ಡ ಮುದಿಗೆರೆ ಎಂಬ ಗ್ರಾಮದಲ್ಲಿ. ಮಾಗಡಿಯಿಂದ ಕುಣಿಗಲ್ ರಸ್ತೆಯಲ್ಲಿ ಕೆಲ ಕಿಲೋಮೀಟರ್ಗಳನ್ನ ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ಕೆಂಚನಹಳ್ಳಿ. ಕೆಂಚನಹಳ್ಳಿಯಿಂದ ಬಲಕ್ಕೆ ತಿರುಗಿ ಕೊಂಚ ದೂರ ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ಐತಿಹಾಸಿಕ ಪ್ರಸಿದ್ಧ ದೊಡ್ಡ ಮುದಿಗೆರೆ ಗ್ರಾಮ. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಇಲ್ಲಿನ ಸಕಲ ಚಮತ್ಕಾರಗಳಿಗೂ ಅಚ್ಚರಿಗಳಿಗೂ ಕಾರಣ ಸಾಲಿಗ್ರಾಮದಲ್ಲಿ ನೆಲೆಯಾಗಿರೋ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಅದ್ಭುತ ಶಕ್ತಿ. ಪ್ರಕೃತೈ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ
मङ्गलं परस्मै नारायणायेति समर्पयामि। ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ವ್ಯಾಪ್ತಿಯಲ್ಲಿ ಬರೋ ದೊಡ್ಡ ಮುದಿಗೆರೆ ಗ್ರಾಮದಲ್ಲಿರೋ ಸಾಲಿಗ್ರಾಮ ಸಮೇತ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಂದಿರ ಭಕ್ತಿಯಿಂದ ಬೇಡುವರ ಜೀವನದಲ್ಲಿ ಅಚ್ಚರಿಗಳನ್ನ ಸೃಷ್ಟಿಸೋ ತಾಣವಾಗಿದೆ.